ಇದೊಂದು ನೈಜ ಘಟನೆ ಅಂತ ದಾಖಲೆಯಾಗಿದೆ. ಒಬ್ಬ ವ್ಯಕ್ತಿ ಇದ್ದ, ಕುದುರೆ ತರಬೇತುದಾರ ಆಗಿದ್ದ. ಅವನ ಕುದುರೆ ಮನಸ್ಸು ಚೆನ್ನಾಗಿ ಅರ್ಥ ಆಗ್ತದೆ ಅಂತ ಹೆಸರಿತ್ತು. ಅವನೇನು ಮಾಡ್ತಿದ್ದ ಅಂದರೆ, ಮೇಲಿನ ಮೇಲೆ ಪ್ರವಾಸ ಮಾಡ್ತಾ ಊರಿಂದ ಊರಿಗೆ ಹೋಗಿ ಬೇರೆ ಬೇರೆ ಕುದುರೆಗಳಿಗೆ ತರಬೇತಿ ಕೊಡ್ತಾ ಇದ್ದ. ಅಂತ ತರಬೇತಿ ಕೊಟ್ಟಂಥ ಕುದುರೆಗಳು ರೇಸಿಗೆ ಹೋಗ್ತಾವಲ್ಲ, ಅವುಗಳ ಜೊತೆಗೆ ಅವನು ಹೋಗ್ಬೇಕಾಗ್ತಿತ್ತು. ಅವನು ಹೆಂಡತಿ ಇಲ್ಲ ಪಾಪ, ಸತ್ತೋಗಿದ್ದಾಳೆ. ಪುಟ್ಟ ಮಗ ಇದ್ದ. ಅವನು ಎಲ್ಲಿ ಬಿಟ್ಟು ಹೋಗೋದು? ಅವನ ಜೊತೆಗೆ ತನ್ನವನು ಕರ್ಕೊಂಡು ಹೋಗ್ತಾ ಇದ್ದ. ಪುಟ್ಟ ಮಗ ಯಾವಾಗಲೂ ಅಪ್ಪನ ಜೊತೆಗೆ ಇರೋದು. ತಂದೆ ಜೊತೆಗೆ ಆ ಕುದುರೆಗಳ ಜೊತೆಗೆ ಓಡ್ತಿದ್ನಲ್ಲ ಹುಡುಗ, ಸಹಜವಾಗಿ ಅವನಿಗೆ ಆ ಕುದುರೆಗಳಲ್ಲಿ ಆಸಕ್ತಿ ಮತ್ತು ಪರಿಣಿತಿ ಬಂತು. ಆದರೂ ಅವನು ಶಾಲಾ ವಿದ್ಯಾಭ್ಯಾಸ ಸರಿ ಆಗಲೇ ಇಲ್ಲ ಪಾಪ. ಕೊನೆಗೆ ತಂದೆ ವಿಚಾರ ಮಾಡಿದ, ನಾನೇನೋ ಊರೂರು ತಿರುಗಾಡ್ತೀನಿ, ಎಲ್ಲೋ ಹೋಗ್ತೀನಿ, ಈ ಮಗುವಿನ ಜೀವನ ಆಗ್ಬೇಕಲ್ಲ, ಮುಂದೆ ಒಂದು ಮಾಧ್ಯಮಿಕ ಶಿಕ್ಷಣ ಆದರೂ ಆಗಬೇಕಲ್ಲ ಅಂತ ವಿಚಾರ ಮಾಡಿ ಒಂದು ಹಾಸ್ಟೆಲ್ನಲ್ಲಿಟ್ಟು ಓದಿಸ್ಬೇಕು ಅಂತ ತೀರ್ಮಾನ ಮಾಡಿ ಒಂದು ಶಾಲೆಗೆ ಸೇರಿಸ್ದ. ಸಣ್ಣ ಶಾಲೆ ಪಾಪ ಅದು. ಈ ಬಡ ಹುಡುಗನಿಗೆ ದೊಡ್ಡ ಶಾಲೆಯಲ್ಲಿ ಓದೋಕೆ ಹೆಂಗೆ ಸಾಧ್ಯ ಆದೀತು? ಒಮ್ಮೆ ಶಿಕ್ಷಕರು ಮಕ್ಕಳಿಗೆಲ್ಲ ಮನೆ ಕೆಲಸ ಕೊಟ್ಟರು. ಭಾಳ ಚೆನ್ನಾಗಿದೆ ಘಟನೆ ಇದು. ಹೋಮ್ವರ್ಕ್ ಕೊಡ್ತಾರಲ್ಲ, ಏನು ಹೋಮ್ವರ್ಕ್ ಕೊಟ್ಟಿದ್ರು? ನೀವೆಲ್ಲರೂ ದೊಡ್ಡವರಾದ್ಮೇಲೆ ಏನು ಮಾಡ್ಬೇಕಂತಿದ್ದೀರಿ ಅನ್ನೋದನ್ನು ವಿಚಾರ ಮಾಡಿ ಬರ್ಕೊಂಬರ್ಬೇಕು. ನಿಮ್ಮ ಕನಸೇನು, ಏನಾಗಬೇಕಂತಿದ್ದೀರಿ ಅನ್ನೋದನ್ನು ಬರ್ಕೊಡ್ಬೇಕು ಅಂತ ಹೇಳಿದರು. ಅವ್ರ ಅಪೇಕ್ಷೆಯಂತೆ ಎಲ್ಲ ಮಕ್ಕಳು ತಮ್ಮ ತಮ್ಮ ಕನಸುಗಳನ್ನು ಕಾಗದ ಮೇಲೆ ಮೂಡಿಸ್ಕೊಂಡ್ಬಂದರು. ಕನಸುಗಳಿಗೆ ಕಾಲು ಇರೋದಿಲ್ಲಲ್ಲ, ಯಾಕಂದರೆ ನಡೆದು ಹೋದರೆ ಕಾಲು ನೋವಾಗುತ್ತೆ. ಕನಸುಗಳಲ್ಲಿ ಕಾಲು ಇಲ್ಲದೆ ಇರೋದ್ರಿಂದ ನಡೆದು ಶ್ರಮ ಆಗೋದಿಲ್ಲ. ಆದರೆ ಆ ಕನಸುಗಳನ್ನು ನಿಜ ಆಗಿಸೋದಿದೆಯಲ್ಲ, ಶ್ರಮದ ಕೆಲಸ ಅದು. ಮೇಷ್ಟ್ರು ಆ ಮಕ್ಕಳ ಕನಸುಗಳನ್ನೆಲ್ಲ ಓದಿದ್ರು. ಅಪ್ಪ, ಏನೇನು ಕನಸು ಕಂಡಿದ್ದಾರೆ ಈ ಮಕ್ಕಳು, ಛೇ ಅವೆಲ್ಲ ಸಾಕಾರ ಆದರೆ ಪ್ರಪಂಚ ಎಷ್ಟು ಚೆಂದ ಆಗ್ತದಲ್ಲ ಅಂದ್ಕೊಂಡ್ರು. ಶಿಕ್ಷಕರು ಏನು ಮಾಡಿದ್ರು ಗೊತ್ತಾ? ಆ ಮಕ್ಕಳ ಬರಹಗಳನ್ನು ಅವ್ರ ಮುಂದೆನೇ ಓದಿದ್ರು, ಎಲ್ಲರ ಮುಂದೆ ಕ್ಲಾಸಲ್ಲಿ ಓದಿದ್ರು. ಕೆಲವು ಮಕ್ಕಳು ವೈದ್ಯರಾಗ್ತೀವಿ ಅಂತ ಬರೆದಿದ್ರು, ಇನ್ನು ಕೆಲವರು ಇಂಜಿನಿಯರ್ ಆಗ್ತೀವಿ ಅಂತ ಬರೆದಿದ್ರು, ಇನ್ಯಾರೋ ಕೆಲವರು ಉನ್ನತ ಹುದ್ದೆ ಪಡಿತೀವಿ ಸರ್ಕಾರದಲ್ಲಿ ಅಂತ ಬರೆದಿದ್ರು. ಎಲ್ಲ ಕನಸುಗಳೇ. ಇನ್ನು ಕೆಲವರು ವ್ಯಾಪಾರ ಮಾಡ್ತೀವಿ ಅಂದರು, ಇನ್ನು ಕೆಲವರು ರಾಜಕಾರಣಿಗಳೇ ಆಗ್ತೀವಿ ಎಂದಿದ್ರು. ಅಡ್ಡಿಲ್ಲ, ಚೆನ್ನಾಗಿದೆ ಅಂದರು ಮೇಷ್ಟ್ರು. ಈ ನಮ್ಮ ಹುಡುಗ ಇದ್ದಾನಲ್ಲ, ಇವನ್ ಕನಸೇ ಬೇರೆ ಆಗಿತ್ತು. ಅದು ನೋಡಿ ಶಿಕ್ಷಕನಿಗೆ ಬಹಳ ಆಶ್ಚರ್ಯ ಆಯಿತು. ಈ ಹುಡುಗ ಬರೆದಿದ್ದ, ಸರ್, ನಾನಿನ್ನು 10 ವರ್ಷಗಳಲ್ಲಿ ಒಂದು ಕುದುರೆ ಫಾರ್ಮ್ ಮಾಡ್ತೇನೆ. ಆ ಫಾರ್ಮ್ ಎಷ್ಟು ದೊಡ್ಡದು ಗೊತ್ತಾ? ಕನಿಷ್ಠ 500 ಎಕರೆ ಇರ್ತದೆ, ವಿಸ್ತಾರವಾಗಿರ್ತದೆ. ಅದರಲ್ಲಿ ಸುಮಾರು 1000 ಕುದುರೆಗೆ ವ್ಯವಸ್ಥೆ ಮಾಡ್ತೇನೆ. ಅಲ್ಲಿ ತರಬೇತಿ ಬೇಕಾದಂಥ ಎಲ್ಲ ಸೌಲಭ್ಯಗಳು ಇರ್ತವೆ. ಸುಮಾರು 250 ತರಬೇತಿದಾರರು ಹಗಲು ರಾತ್ರಿ ದುಡಿತಾರೆ ಅಲ್ಲಿ. ನಮ್ಮ ಕುದುರೆಗಳ ಆರೋಗ್ಯ ತಪಾಸಣೆಗೆ ಒಂದು ವಿಶೇಷ ಆಸ್ಪತ್ರೆನೇ ಮಾಡ್ತೇನೆ. ಅಕಸ್ಮಾತ್ ನಮ್ಮ ಫಾರ್ಮಲ್ಲಿ, ನಮ್ಮ ಆಸ್ಪತ್ರೆಯಲ್ಲಿ ಕುದುರೆಗೆ ಸರಿಯಾಗಿ ಆರೈಕೆ ಸಿಗದೆ ಹೋದರೆ ಅವುಗಳನ್ನು ಬೇರೆ ಕಡೆ ಕರ್ಕೊಂಡು ಹೋಗೋದಕ್ಕೆ 2 ಹೆಲಿಕಾಪ್ಟರ್ ಕೂಡ ಇಟ್ಟಿರ್ತೇನೆ. ಒಂದು ವೈದ್ಯರ ತಂಡ ಸದಾ ಸಿದ್ಧವಾಗಿರ್ತದೆ. ಅಷ್ಟೇ ಅಲ್ಲ, ಈ ಕುದುರೆಗಳು ನೋಡೋಕೆ ಬರ್ತಾರಲ್ಲ ಅತಿಥಿಗಳು, ಅವ್ರಿಗೋಸ್ಕರ ಕನಿಷ್ಠ 200 ಕೊಠಡಿ ಉಳ್ಳಂಥ ಪಂಚತಾರ ಹೋಟೆಲ್ ಮಾಡ್ತೇನೆ ನಮ್ಮ ಫಾರ್ಮಲ್ಲಿ. ಎಲ್ಲ ಸಿದ್ಧತೆಗಾಗಿ ನಾನು ಅಂದ್ಕೊಂಡಿದ್ದು ಸುಮಾರು 2,000 ಕೋಟಿ ರೂಪಾಯಿ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಮಾಡ್ತೇನೆ. ನನ್ನ ಫಾರ್ಮ್ ಇದೆಯಲ್ಲ, ಇಡೀ ಪ್ರಪಂಚದಲ್ಲೇ ಅತ್ಯಂತ ಶ್ರೇಷ್ಠ ಫಾರ್ಮ್ ಆಗಿರ್ತದೆ ಅಂತ ಬರೆದಿದ್ದ. ಇದನ್ನು ಓದಿ ಶಿಕ್ಷಕಂತಲೇ ಗಿರ್ರಂತ. ಈ ಹುಡುಗನಿಗೆ ಸ್ವಂತ ಮನೆ ಇಲ್ಲ, ಯಾವ ಹಣಕಾಸಿನ ಭದ್ರತೆಯೂ ಇಲ್ಲ, ಸರಿಯಾಗಿ ಫೀಸ್ ಕಟ್ಟೋಕ್ಕೂ ಆಗ್ತಾ ಇಲ್ಲ. ಅಪ್ಪ ಯಾವಾಗ ಕಟ್ತಾನೆ ದುಡ್ಡು. ಆಶ್ಚರ್ಯ ಆಯ್ತು ಅವನಿಗೆ. ಇದು ಕನಸ? ಇಂಥವ್ನಿಗೆ ಇಂಥ ಕನಸ್ಬೇಕಾ? ಹುಡುಗನ ಕರೆದ್ರು, ನೋಡಪ್ಪ, ನೀನು ಏನೇನೋ ಬರೆದಿದ್ದೀಯಾ, ಹಿಂಗೆ ಹುಚ್ಚುಚ್ಚಾಯ ಬರೆದ್ರೆ ನಿನಗೆ ಗ್ರೇಡ್ ಸಿಗೋದಿಲ್ಲ. ನಾನು ಅಸೈನ್ಮೆಂಟಿಗೆ ಮಾರ್ಕ್ಸ್ ಹಾಕ್ಬೇಕಲ್ಲ ನಿನಗೆ, ಇಂಥ ಹುಚ್ಚುಚ್ಚಾರ ಬರೆದ್ರೆ ಆಗತ್ತಾ? ಗ್ರೇಡ್ ಬರೋದಿಲ್ಲ. ಕನಸು ಕಾಣಬೇಕಪ್ಪ, ಆದ್ರೆ ವಾಸ್ತವದ ಮೇಲೆ ಇರಬೇಕದು. ಏನೋ ಆಗ್ಲಾರದನ್ನು ಕನಸು ಕಂಡ್ರೆ ಹೇಗಾಗತ್ತೆ? ಇನ್ನು ತೊಗೊಂಡು ಹೋಗಿ ಮನೆಗೆ ಹೋಗು, ಹಾಸ್ಟೆಲ್ಗೆ ಹೋಗಿ ರೂಮಿಗೆ ಹೋಗಿ ವಿಚಾರ ಮಾಡಿ ಬದಲಿಸ್ಕೊಂಬ, ಇದನ್ನು ಆ ಗ್ರೇಡ್ ಕೊಡ್ತೇನೆ ಅಂದರು. ಹುಡುಗ ಹಾಸ್ಟೆಲ್ಗೆ ಹೋದ, ರೂಮಲ್ಲಿ ಕೂತ್ಕೊಂಡ, ವಿಚಾರ ಮಾಡಿದ, ಭಾಳಷ್ಟು ಚಿಂತೆ ಮಾಡಿದ. ಮರುದಿವ್ಸ ಬಂದು ಶಿಕ್ಷಕರು ಹೇಳಿದ. ಎಂಥ ಚಂದದ ಮಾತು ಆ ಮಗು ಹೇಳಿದ್ದು. ಶಿಕ್ಷಕರು ಹೇಳಿದ, ಸರ್, ನಾನು ಭಾಳ ಚಿಂತೆ ಮಾಡಿ ನೋಡಿದೆ, ನಿಮ್ಮ ಗ್ರೇಡು ನಿಮ್ಮ ಹತ್ರನೇ ಇರಲಿ, ನನ್ನ ಕನಸು ನನ್ನ ಹತ್ರ ಇದ್ದರೆ ಸಾಕು, ಅದು ನಿಜ ಮಾಡ್ತೀನಿ ಅಂದ. ಕತೆ ಹೇಳುತ್ತೆ, ಮುಂದೆ 20 ವರ್ಷಗಳಲ್ಲಿ ಆ ಹುಡುಗ ಅದನ್ನು ಸಾಧನೆ ಮಾಡೇ ಬಿಟ್ಟ. ಅದಕ್ಕೆ ಹೇಳೋದು ಸ್ನೇಹಿತರೆ, ಮೊದಲು ಕನಸು ಕಾಣಬೇಕು, ಮನಸ್ಸಿನಲ್ಲಿ ಕನಸನ್ನು ಇಳಿಸ್ಕೊಂಡು ದೃಢ ಮಾಡ್ಕೋಬೇಕು. ಆ ನಂತರ ಆ ಗುರಿಯ ಮೇಲಿನ ಕಣ್ಣು ತೆಗೆಯಲಾರದೆ ಪರಿಶ್ರಮದಿಂದ ದುಡಿಬೇಕು. ಅಂದಾಗ ಮಾತ್ರ ಕನಸು ವಾಸ್ತವ ಆಗ್ತದೆ.
ಮಕ್ಕಳಿಗೆ ಹೇಳಬೇಕಿದನ, ಕನಸು ಕಾಣ್ರಪ್ಪ, ಸಣ್ಣ ಕನಸು ಬೇಡ, ದೊಡ್ಡ ಕನಸು ಕಾಣಿ. ಮೌಂಟ್ ಎವರೆಸ್ಟ್ ಹತ್ತೀನಿ ಅಂತ ಹೋದರೆ ಅದು ಆಗದೆ ಹೋದ್ರು ಸಣ್ಣ ಬೆಟ್ಟ ಆದರೂ ಹತ್ತೀರಿ ನೀವು. ಅದಕ್ಕೆ ನಮ್ಮ ಹಿರಿಯರು ಹೇಳೋರು, ನಕ್ಷತ್ರ ಹಿಡಿತೀನಿ ಅಂತ ಹೋದರೆ ಮನೆ ಮಾಳಿಗೆ ಮೇಲಾದರೂ ಕೂತ್ಕೋತೀಯಪ್ಪ ನೀನು, ಮನೆ ಮಾಳಿಗೆನೇ ಗುರಿ ಅಂತ ಅಂದ್ಕೊಂಡಾಗ ನೆಲಬಿಲ್ ಕೆಳಭಾಗದಲ್ಲಿ ಹೋಗ್ಬಿಡ್ತೀಯಪ್ಪ ನೀನು, ಬೇಡ. ಅದಕ್ಕೆ ಕನಸು ಕಾಣೋದು ಬಹಳ ಮುಖ್ಯ. ಆದರೆ ಕನಸನ್ನು ವಾಸ್ತವ ಮಾಡ್ಕೊಳ್ಳೋದು ದೊಡ್ಡ ಪರಿಶ್ರಮ ಅದು.